ಸಾಕಷ್ಟು ಬಿಡುಗಡೆ ಮಾಡಿದೆ ಸಾಹೇಬ್ರೆ. ಸರ್ಕಾರ ಕೊಡ್ತಾ ಇಲ್ಲ ಇನ್ಶೂರೆನ್ಸ್ ಕಂಪ್ನಿಗೆ ದುಡ್ಡು ನಾವು ಕಟ್ಟಿವಿ ರೈತರು. ಇವತ್ತು ಪ್ರೀಮಿಯಂ ನಾವು ತುಂಬಿದೆವು. ಇವತ್ತು ಯಾರೇ ಇನ್ಶೂರೆನ್ಸ್ ಮಾಡ್ರ ಅವನ ಕಷ್ಟಕ್ಕಾಗಲಿ ಅಂತ ಹೇಳಿಕೆಸಿ ನಾವು ಪ್ರೀಮಿಯಂ ಕಟ್ತಾನ. ಮುಂದೆ ಅವನಿಗೆ ಏನಾರೇ ಆದಾಗ ಇಲ್ಲತ್ತಂದ್ರೆ ಬೆಳೆ ನುಕ್ಸಾನ ಆದಾಗ ಆ ಬೆಳೆ ನುಕ್ಸಾನ ದುಡ್ಡು ಆ ಕಂಪ್ನಿ ಕೊಡ್ತದೆ. ನೀವು ಸರ್ಕಾರ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಹೇಳೋದು ಏನಂತಂದ್ರೆ ಇವತ್ತು ರೈತರು ಕೂಡ ಸಾಕಷ್ಟು ಇವತ್ತು ಕಷ್ಟದಾಗರ. ಅವರ ಕಷ್ಟಕ್ಕೆ ಕೂಡ ನೀವು ಇವತ್ತು ಬರಬೇಕು. ಅವ್ರ ಕಷ್ಟ ಏನದ ಅಂತೇಳಿ ತಿಳ್ಕೊಬೇಕಂತೇಳಿ ಹೇಳ್ತಾ ಬಿ ನಾಗೇಂದ್ರ ಅವರು ಇವತ್ತು ಹೋರಾಟ ಮಾಡ್ತಾ ಇರೋದೇ ಇವತ್ತು ಹೋರಾಟದ ಕೇಂದ್ರ ಬಿಂದು ಅಲ್ಲ. ಆ ಒಂದು ನಮೂನಿ ಹೋರಾಟದ ಒಂದು ಅದೇನು ಬೆದರು ಬೊಂಬೆ ಅಂತ ಹೇಳ್ತಾರೆ ನೋಡ್ರಿ. ಅವೆಲ್ಲ ಇದು ಮಾಡಿ ಕೇಸಿಂದ ಸುಡ್ತೇವಲ್ಲ ಹಾಗೆ ಇವತ್ತು ಬಿ ನಾಗೇಂದ್ರ ಅವರೇ ತಾವು ಆದಷ್ಟು ಬೇಗ ಇದಕ್ಕೆ ಯಾವುದಕ್ಕೂ ಅಹಿತಕರ ಘಟನೆ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಸಾಕಷ್ಟು ಇವತ್ತು ನಾವು ಶಾಂತಿ ರೀತಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೆವು. ತಾವು ಕೊಟ್ಟರೆ ಭಾಳ ಚಲೋ, ಕೊಡ್ಲಿಲ್ಲ ಅಂದ್ರೆ ಮುಂದೆ ಒಂದು ದಿವಸ ಹೆಂಗಾಗ್ತದೆ ಅಂತಂದ್ರೆ ಪ್ರತಿ ಹಳ್ಳ್ಯಾಗ ಹೋರಾಟ ಆಗ್ತವ. ಅಹಿತಕರ ಘಟನೆ ಆಗ್ಲಿಕ್ಕೆ ತಾವು ಬಿಡಬಾರ್ದು. ಯಾವುದೇ ಇದಕ್ಕೆ ಕೂಡ ತಾವು ಇದಕ್ಕೆ ಆದಷ್ಟು ಬೇಗ ಸ್ಪಂದಿಸಿ ತಾವು ರಾಜೀನಾಮೆ ಕೊಡಬೇಕು. ಸರ್ಕಾರ ಆದಷ್ಟು ಬೇಗ ರಾಜೀನಾಮೆ ಅವ್ರದ್ದು ಪಡ್ಕೊಂಡು ಒಬ್ಬ ನಿಷ್ಠಾವಂತ ಒಬ್ಬ ದಕ್ಷ ಒಬ್ಬ ವ್ಯಕ್ತಿಗೆ ಮಾಡ್ರಿ. ಯಾಕಂದ್ರೆ ಸಾಕಷ್ಟು ಎಷ್ಟಿದಾಗ ಸಾಕಷ್ಟು ಜನ ಅವ್ರಿಗೆ ಕೊಡಬೇಕು ಅಂತಂದ್ರೆ ಇನ್ನೂ ಬೇಕಷ್ಟು ಅವ್ರಿಗೆ ಕೊಡ್ರಿ. ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಇವತ್ತು ಆಗ್ಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ. ಯಾಕಂತಂದ್ರೆ ನಮಗೇನು ಬೇಕಾಗಿದೆ ಅಂದ್ರೆ ನಮ್ಗೆ ರಾಜ್ಯ ಅಭಿವೃದ್ಧಿ ಆಗ್ಬೇಕಾಗಿದೆ. ಅದಕ್ಕೆ ಅಂತ ಒಬ್ಬ ಭ್ರಷ್ಟಿಗೆ ತಾವು ಎಷ್ಟು ದಿವಸ ಹೇಳಿಕೆಸಿ ಅಂತ ಇಟ್ಕೊಂಡು ಈ ಸರ್ಕಾರ ನಡೆಸ್ರಿ. ಆದಷ್ಟು ಬೇಗ ಅವ್ರು ರಾಜೀನಾಮೆ ಪಡೆದು ಅವನ್ನ ಹೊರಗೆ ಹಾಕಬೇಕು. ಅಂತ ಭ್ರಷ್ಟಿಗೆ ಇಟ್ಕೋಬಾರ್ದು ಅಂತೇಳಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್.